ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಗುಡ್ ನ್ಯೂಸ್ ಏನು ಒಳಗಡೆ ಇರುವಂಥ ಸದಸ್ಯರಿಗೆ ಅಂತಂದರೆ, ಇವತ್ತು ಮಂಗಳವಾರ ಇವತ್ತೇ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಇನ್ ಕೇಸ್ ಅವ್ರೇನಾದರೂ ನಾಮಿನೇಟ್ ಆದರೆ ಸೊ ಜನಗಳ ಒಂದು ಮನಸ್ಸನ್ನು ಗೆದ್ದು ಓಟನ್ನು ಪಡೆಯೋದಕ್ಕೆ ಅವ್ರಿಗೆ ಇನ್ನೂ ಒಂದು 4-5 ದಿನ ಬ್ಯಾಲೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಏನು ಬೇಕಾದರೂ ಆಟ ಆಡಿ ಸೊ ಅವರು ಗಳಿಸಬಹುದು ಜನರ ಒಂದು ಓಟ್ಗಳನ್ನು ಅಂತಲೇ ಹೇಳ್ತೀನಿ. ಡೇಂಜರ್ ಝೋನಲ್ಲಿ ಇರುವಂಥದ್ದು ಮಾಳು ಆ್ಯಂಡ್ ಸ್ಪಂದನ ಜೊತೆಗೆ ಸೊ ಈ ಕಡೆ ನೋಡ್ತಾ ಇದ್ರೆ ನಮ್ಮ ಸತೀಶ್ ಆ್ಯಂಡ್ ನಮ್ಮ ಚಂದ್ರಪ್ರಭಾ ಅಂತಲೇ ಹೇಳ್ತೀನಿ. ಸೊ ಇನ್ನು ಇಂಡಿವಿಜುವಲ್ ಅಂತ ಬಂದಾಗ ಸೊ ಧ್ರುವ್ ಕೂಡ ಅಷ್ಟೇ, ಸೊ ಅವರು ಕೂಡ ಸ್ವಲ್ಪ ಡೇಂಜರ್ ಝೋನಲ್ಲೇ ಇದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ರಕ್ಷಿತಾ ಸೊ ಈ ಒಂದು ವಾರ ಬಂದಿದ್ದಾರೆ, ಅವರು ಕೂಡ ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಇದ್ದಾರೆ. ಅವ್ರೇನಾದರೂ ನಾಮಿನೇಟ್ ಆದರೆ ಮೇ ಬಿ ಅವ್ರು ಸೇವ್ ಆಗ್ತಾರಂತ ಅನ್ಸುತ್ತೆ. ಒಂದು ಸ್ವಲ್ಪ ಅವರಿಗೆ ಇವಾಗ ಕಮ್ಬ್ಯಾಕ್ ಮಾಡಿದ್ದಕ್ಕೆ ಸೊ ವೋಟ್ಸ್ಗಳು ಬರ್ಬೋದು ಅಂತಲೇ ಹೇಳ್ತೀನಿ. ಬಟ್ ಇಲ್ಲಿ ಮುಖ್ಯವಾಗಿ ಈ ಪ್ರೋಮೋ ಒಂದು ಫೋಕಸ್ ಮಾಡಿರುವಂಥದ್ದು ಅದು ಜಾಹ್ನವಿ ಅವರ ಒಂದು ನಾಮಿನೇಷನ್ ಇದರಲ್ಲೇನಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗೇನೆ ಹೆಚ್ಚಾಗಿ ಒಂದು ವೋಟ್ಸ್ಗಳನ್ನ ಬಂದಿರೋದು, ಆಲ್ಮೋಸ್ಟ್ 8 ವೋಟ್ಗಳು ಅವ್ರಿಗೆ ಬಂದಿದೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಧ್ರುವ್ ಆದರೂ ಆಗಿರ್ಬೋದು ಆ್ಯಂಡ್ ಗಿಲ್ಲಿ, ಕಾವ್ಯ ಜೊತೆಗೆ ರಕ್ಷಿತಾ ಕೂಡ ಅವರಿಗೆ ನಾಮಿನೇಟ್ ಮಾಡಿರುವಂಥದ್ದು. ಸೊ ಕಾರಣಗಳು ಕೊಟ್ಟಿರುವಂಥದ್ದು ಏನು ಅಂತಂದರೆ, ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಕೊಟ್ಟಿರುವಂಥದ್ದು ಅವಾಗವಾಗ ಚೇಂಜ್ ಆಗ್ತಾ ಇರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಬಂತು. ಬಟ್ ಅದಕ್ಕೆ ಕೌಂಟ್ರು ಜಾನ್ವಿ ಕಡೆಯಿಂದ ಬಂದಿರುವಂಥದ್ದು, ನೀವು ಹೆಸರು ಚೇಂಜ್ ಆಗ್ತಾರೆ ನಾನು ಆ ರೀತಿಯಲ್ಲಿ ಚೇಂಜ್ ಆಗಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಜಾನ್ವಿ ಕಡೆಯಿಂದ ಉತ್ತರ ಬಂತು. ಬಟ್ ಈ ಕಡೆಗೆ ರಕ್ಷಿತಾ ಕಡೆಯಿಂದ ಜಾಸ್ತಿ ಕೌಂಟ್ರ್ ಬಂದಿರುವಂಥದ್ದು, ಒಂದು ರೀತಿಯಲ್ಲಿ ಬೆಂಡ್ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವರ ಒಂದು ಏನು ರೀಸನ್ ಇತ್ತು ರಕ್ಷಿತಾಗೆ ಫಸ್ಟ್ ಡೇನೇ ಆಚೆ ಕಳಿಸೋದಕ್ಕೆ, ತಪ್ಪು ಮಾತಾಡ್ಕೊಂಡು ಬಂದುಬಿಡ್ತಾರೆ. ಸೊ ಅವ್ರದ್ದು ಸ್ಟ್ರಗಲ್ ಅಲ್ಲ, ಸೊ ಈ ಕಡೆಯಿಂದ ಸ್ಟ್ರಗಲ್ಲು ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು. ಮೇ ಬಿ ಅದನ್ನು ಯಾರೋ ಹೇಳಿದ್ದಾರೆ ಅಂತ ಅನಿಸುತ್ತೆ, ಅದು ಅಥವಾ ಎಲ್ಲಾದರೂ ನೋಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಅದನ್ನು ಹೇಳಿ ಸೊ ರಕ್ಷಿತಾ ಅವರು ಅವ್ರಿಗೆ ಕೌಂಟ್ರ್ ಕೊಟ್ಟು, ಸೊ ಅದು ಕೂಡ ಒಂದು ಟ್ಯಾಲೆಂಟು. ವಟ ಮಾತಾಡೋದಕ್ಕೆ ನಮಗೆ ಆಚೆ ಕಳಿಸಿದ್ದೀರಾ, ಸೊ ಅದು ಕೂಡ ಒಂದು ಟ್ಯಾಲೆಂಟು. ನನ್ನ ಬ್ಯಾಕ್ ಸ್ಟೋರಿ ಅಂತ ಗೊತ್ತಾ ನಿಮಗೆ, ಹಾಗೆ ಹೀಗೆ ನಾನು ಎಲ್ಲಿಂದ ಇದ್ದೀನಿ, ಸೊ ನನ್ನ ಬ್ಯಾಕ್ ಸ್ಟೋರಿ ಗೊತ್ತಾ ನಿಮಗೆ, ಗೊತ್ತಿಲ್ಲ ಏನಕ್ಕೆ ಮಾತಾಡ್ತೀರಾ, ಏನಕ್ಕೆ ನಾಮಿನೇಟ್ ಮಾಡ್ತೀರಿ, ಆ ಒಂದು ರೀಸನ್ ಕೊಟ್ಟು ಸೊ ನಿಮ್ಮ ಹತ್ರನೂ ಆ ಟ್ಯಾಲೆಂಟ್ ಇದೆಯಾ ಇದ್ರೆ ಮಾಡಿ ತೋರಿಸಿ ನೋಡೋಣ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳೆಲ್ಲ ಕೊಟ್ಟರು. ಬಟ್ ಓಕೆ, ರೀಸನ್ಗಳು ಕೊಡಲೇಬೇಕು ಅಂತಂದಾಗ ಏನಾದರೂ ಒಂದು ಕೊಡಲೇಬೇಕು. ಸೊ ಅವತ್ತು ಆ ಒಂದು ಸ್ಥಾನದಲ್ಲಿ ನಿಂತು ನೋಡಿದಾಗ ಜಾನ್ವಿ ಕರೆಕ್ಟ್ ಅಂತ ಅನಿಸ್ತಾರೆ. ಸೊ ಇವತ್ತು ಈ ರಕ್ಷಿತಾ ಕಡೆಯಿಂದ ನೋಡಿದಾಗ ಸೊ ಓಕೆ, ರಕ್ಷಿತಾಗೂ ಒಂದು ರೀಸನ್ ಬೇಕಿತ್ತು, ಸೊ ಅದಕ್ಕೆ ಆ ಒಂದು ರೀಸನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಒಟ್ಟಿನಲ್ಲಿ ಜಾನ್ವಿ ಅವರಂತೂ ಸದ್ಯಕ್ಕಂತೂ ಹೈಲೈಟ್ ಆಗ್ತಿದ್ದಾರೆ, ನಾಮಿನೇಟ್ ಅಂತೂ ಆಗಿದ್ದಾರೆ. ಮೇ ಬಿ ಸೇವ್ ಆಗ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಈ ರೇಂಜಿಗೆ ಸೌಂಡ್ ಮಾಡ್ತಿದ್ದಾರೆ ಸದ್ಯಕ್ಕೆ ಅಂತಂದರೆ ಸೊ ಖಂಡಿತವಾಗ್ಲೂ ಅವ್ರು ಸದ್ಯಕ್ಕೆ ಇರ್ತಾರೆ. ಅಟ್ಲೀಸ್ಟ್ ಕ್ಯಾಮ್ರಾಗಾದರೂ ಕಾಣಿಸ್ಕೊತಿದ್ದಾರೆ. ಏನು ಕ್ಯಾಮ್ರಾ ಕಾಣಿಸ್ಕೊಳ್ಳದೇ ಇರೋರೇ ಸುಮಾರು ಜನ ಇದ್ದಾರೆ ಅಂತಂದರೆ ಸೊ ನಾಮಿನೇಷನ್ ಅಂತೂ ಇದ್ದಾರೆ, ಜೊತೆಗೆ ಹೈಲೈಟ್ ಇದ್ದಾರೆ, ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ ಅಂತಂದರೆ ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಜಾನ್ವಿ ಅವರು. ನೋಡೋಣ ಯಾವ ಒಂದು ಕಂಟೆಸ್ಟೆಂಟ್ಗಳು ಈ ಒಂದು ವಾರದಲ್ಲಿ ಡೇಂಜರ್ ಝೋನ್ಗೆ ಬಂದು ನಿಂತ್ಕೊತಾರೆ ಅಂತ. ಸೊ ಮೊದಲು ಹೇಳ್ದಂಗೆ ಮಾಳು ಆ್ಯಂಡ್ ಸ್ಪಂದನ ತುಂಬ ಅಂದರೆ ತುಂಬ ಕ್ರಿಟಿಕಲ್ ಸ್ಟೇಜ್ಗೆ ಬಂದು ನಿಂತ್ಕೊಂಡಿದ್ದಾರೆ. ತುಂಬ ಕಷ್ಟ ಇದೆ. ಸೊ ಏನಾದರೂ ಮಾಡಲೇಬೇಕಾಗತ್ತೆ, ಇನ್ಕ್ಲೂಡಿಂಗ್ ಮಲ್ಲಮ್ಮ ಕೂಡ ಅಷ್ಟೇ. ಸೊ ಅವರು ಇಂಡಿವಿಜುವಲ್ ಆಗಿ ಒಂಟಿಯಾಗಿ ಆಡ್ತಿದ್ದಾರೆ. ಬಟ್ ಮನೆ ಕೆಲಸ ಅಂತ ಬಂದಾಗ ಅಥವಾ ಟಾಸ್ಕು ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಏನೂ ಕಾಣಿಸ್ತಾ ಇಲ್ಲ. ಸೊ ತುಂಬ ಕಷ್ಟ ಇದೆ. ಈ ಥರ ಆದರೆ ವಿನ್ ಆಗುವಂಥದ್ದು ತುಂಬ ಅಂದರೆ ತುಂಬ ಕಮ್ಮಿ ಅಂತ ಅನಿಸುತ್ತೆ. ಸೊ ಸಿಂಪತಿ ಎಷ್ಟು ದಿನ ವರ್ಕ್ ಆಗಬೇಕು ಅಷ್ಟು ದಿನ ವರ್ಕ್ ಆಗುತ್ತೆ. ಬಟ್ ಆಟಗಳು ಅದು ಇದು ಅಂತ ಬಂದಾಗ ಸೊ ತುಂಬ ಕಷ್ಟ ಇದೆ. ಬಟ್ ಕಿರ್ಚಾಡೋದು ಅದು ಇದು ಎಲ್ಲ ನನ್ನ ಪ್ರಕಾರ ಮಲ್ಲಮ್ಮ ಅವ್ರಿಗೆ ಆಗಲ್ಲ. ಅಟ್ಲೀಸ್ಟ್ ಟಾಸ್ಕು ಅಂತ ಬಂದಾಗ ಏನಾದರೂ ಅವ್ರಿಗೆ ಆಗಿರೋದನ್ನ ಸೊ ಪ್ರಯತ್ನ ಪಡ್ತಾರೆ. ಬಟ್ ಅಟ್ಲೀಸ್ಟ್ ಇವ್ರು ಟಾಸ್ಕು ಕೂಡ ಕೊಡ್ತಾ ಇಲ್ಲ, ಸುಮ್ಮನೆ ಕಿತ್ತಾಡ್ತಿದ್ದಾರೆ. ಸೊ ಅದು ಚೇಂಜ್ ಆಗಬೇಕು ಅಂತ ನನಗನ್ಸುತ್ತೆ. ಸೊ ನೋಡೋಣ ಇವತ್ತಿನ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಯಾವ ಮಟ್ಟಕ್ಕೆ ಇನ್ನೂ ಎಪಿಸೋಡಲ್ಲಿ ಜೋರಾಗಿರುತ್ತೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.